ಎಲ್ಲರಿಗೂ ನಮಸ್ಕಾರ. ಕೆ ವಿ ಅಯ್ಯರವರ ಶಾಂತಲಾ ಕೃತಿಯನ್ನು ಮತ್ತೆ ಮುಂದುವರಿಸೋಣ. ವಿಷ್ಣುವರ್ಧನ ಯಾಗವನ್ನು ಮಾಡಬೇಕು, ಅದಕ್ಕೆ ಮೊದಲು ಕೆಲವಾರು ಸ್ಥಳಗಳನ್ನು ದಿಗ್ವಿಜಯ ಮಾಡಬೇಕು ಅಂತ ಹೇಳಿಬಿಟ್ಟು ಬಂದಿರ್ತಾನೆ. ಅದೇ ರೀತಿ ಪಾಂಡ್ಯರು ಮತ್ತು ಚಾಲುಕ್ಯರನ್ನು ಗೆಲ್ತಾ ಹೋಗ್ತಾನೆ. ಕೊನೆಗೆ ಹಾನಗಲ್ಲ ದುರ್ಗದ ಕಡೆಗೆ ಬರ್ತಾರೆ, ಬಂಕಾಪುರದ ಕಡೆಗೆ ಬರ್ತಾರೆ. ಅಲ್ಲಿ ಒಬ್ಬ ಚತುರನಾದ ಬಿಲ್ಲುಗಾರ ನಾಯಕರುಗಳನ್ನೇ ಹುಡುಕಿ ಅವರನ್ನು ಸಾಯಿಸ್ತಾ ಇರೋದು ಇವನಿಗೆ ಗೊತ್ತಾಗುತ್ತೆ. ಯಾರಿರಬಹುದು ಇಂತಹ ಚತುರ ಬಿಲ್ಗಾರ ಅಂತ ಯೋಚನೆ ಮಾಡ್ತಾ ಕೂತ್ಕೊಂಡು ಕೊನೆಗೆ ಬೊಪ್ಪಣ್ಣನನ್ನು ಕರೀತಾರೆ. ನಮಗೆ ಶತ್ರು ಸೈನಿಕರು ಎಷ್ಟು ಜನ ಸೆರೆ ಸಿಕ್ಕಿದ್ದಾರೆ ಅಂತ ಕೇಳಿದಾಗ ಆತ ಹೇಳ್ತಾನೆ, ನಿನ್ನೆ ಯುದ್ಧದಲ್ಲಿ ಸುಮಾರು 20 ಜನ ಸೈನಿಕರು ಮಾತ್ರ ಸೆರೆ ಸಿಕ್ಕಿದ್ದಾರೆ. ಅವರಲ್ಲಿ ವಿಚಾರಿಸಿದೆ, ಈ ಪ್ರಸಿದ್ಧ ಬಿಲ್ಗಾರನ ಹೆಸರು ಚಮೂರ ಕುಂಜು ಶೆಟ್ಟಿ ಅಂತೆ. ಆತ ಕೇರಳ ದೇಶದವನಂತೆ. ಮಲ್ಲಿಕಾರ್ಜುನ ಅನಾರೋಗ್ಯದ ದೆಸೆಯಿಂದ ಯುದ್ಧ ಭೂಮಿಗೆ ಇನ್ನೂ ಕೆಲವು ದಿನ ಬರೋ ಹಾಗಿಲ್ವಂತೆ. ಹಾಗಾಗಿ ಸೈನ್ಯದ ಸರ್ವಾಧಿಕಾರ್ಯವನ್ನು ಈ ಕುಂಜು ಶೆಟ್ಟಿನೇ ವಹಿಸ್ಕೊಂಡಿದ್ದಾನಂತೆ. ಜೊತೆಗೆ ತನಗೆ ಸರಿ ಸಮಾನರಾದಂತಹ ಸುಮಾರು 100 ಜನ ಬಿಲ್ಲುಗಾರರನ್ನು ಅವನ ಹತ್ರ ಅವನು ಇಟ್ಕೊಂಡಿದ್ದಾನಂತೆ. ಈ ಕುಂಜು ಶೆಟ್ಟಿ ಶಬ್ದವೇದಿಯನ್ನು ಕೂಡ ತಿಳ್ಕೊಂಡಿದ್ದಾನಂತೆ. ತನ್ನ ಬಾಣದಿಂದ ಒಂದು ಕೂದಲನ್ನು ಬೇಕಾದರೂ ಎರಡಾಗಿ ಸೀಳ್ತಕ್ಕಂತಹ ಚತುರತೆ ಅವನಿಗೆ ಇದೆಯಂತೆ ಅಂತ ಬೊಪ್ಪಣ ತನಗೆ ತಿಳಿದ ಮಾಹಿತಿಯನ್ನು ಪ್ರಭುಗಳಿಗೆ ಹೇಳ್ತಾನೆ. ಪ್ರಭುಗಳು ಮೆಚ್ಕೊತಾರೆ. ಬೇಷ್ ಬೊಪ್ಪಣ, ಎಷ್ಟು ಬೇಗ ಎಷ್ಟೊಂದು ವಿಷಯವನ್ನು ಸಂಗ್ರಹಿಸ್ಕೊಂಡಿರುವೆ ಅಂತ ಹೊಗಳ್ಕೋತಾರೆ. ಅಲ್ಲಿದ್ದವ್ರಿಗೆಲ್ಲ ಇನ್ನು ನೀವೆಲ್ಲ ಹೋಗ್ಬಿಟ್ಟು ನಾಳೆ ಯುದ್ಧಕ್ಕೆ ಸಜ್ಜು ಮಾಡ್ಕೊಳ್ಳಿ. ಈಗ ನಾನು ಮತ್ತು ಬೊಪ್ಪಣ ನಮಗೆ ದೊರೆತಿರುವ ಈ ವಿಷಯ ಸಾಮಗ್ರಿಗಳನ್ನು ಹೇಗೆ ಉಪಯೋಗಿಸ್ಕೋಬಹುದು ಅಂತ ಯೋಚನೆ ಮಾಡ್ತೀವಿ. ಇನ್ನು ಮೇಲೆ ಶಿರಸ್ತ್ರಾಣ ಮತ್ತು ವಕ್ಷತ್ರಾಣಗಳಿಲ್ಲದೆ ಯಾರೂ ಭೂಮಿಗೆ ಕಾಲಿಡಕೂಡ್ದು. ಅಂತಹ ಸಂದರ್ಭದಲ್ಲಿ ಯುಕ್ತಿ ಚಾತುರ್ಯಗಳಿಂದಲೇ ಕಾರ್ಯಸಾಧನೆ ಮಾಡ್ಕೋಬೇಕು. ಅಂಬುಗಳ ಸುರಿಮಳೆ ಮಾಡಿ ವ್ಯರ್ಥವಾಗಿ ನಮ್ಮ ಸೈನಿಕರನ್ನ ಈಡ್ ಮಾಡ್ಕೋಬಾರದು ಅಂತ ಹೇಳಿಬಿಟ್ಟು ಎಲ್ಲರನ್ನು ಶಿಬಿರಕ್ಕೆ ಕಳಿಸ್ತಾರೆ. ಬೊಪ್ಪಣ ಮತ್ತು ತಾವು ಏನೋ ಒಂದು ನೀತಿಯನ್ನು ಹೊಸಿತ ಕೂತ್ಕೊಂತಾರೆ. ಇನ್ನು ಸೈನ್ಯಗಳು ಈ ದಿನ ಯುದ್ಧ ಭೂಮಿಗೆ ಹೋಗೋದು ಬೇಡ ಅಂತ ರಾಜಾಜ್ಞೆ ಬೆಳಗಾಗೋಷ್ಟರಲ್ಲಿ ಹೊರಡುತ್ತೆ. ದಂಡನಾಯಕರಿಗೆ ಸೇನಾಪತಿಗಳಿಗೆ ಇದು ಆಶ್ಚರ್ಯ ಆಗುತ್ತೆ. ಯುದ್ಧ ಭೂಮಿಗೆ ಅಂತ ಹೊರಡಿ ಸಿದ್ಧರಾಗಿ ಅಂತ ಪ್ರಭುಗಳೇ ಹೇಳಿರ್ತಾರೆ. ಬೆಳಗಾದ್ರೆ ಬೇಡ ಅಂತ ಹೇಳ್ತಾರೆ. ಯಾಕಿರ್ಬೋದು ಅಂತ ಎಲ್ಲ ಸೈನ್ಯ ಅಚ್ಚರಿಯಿಂದ ನಿಂತ್ಕೊಳ್ಳುತ್ತೆ. ಇನ್ನು ಆ ಕಡೆ ಶತ್ರುಪಾಳ್ಯದಲ್ಲಿ ಕುಂಜು ಶೆಟ್ಟಿಯ ನೇತೃತ್ವದಲ್ಲಿ ಸೈನ್ಯ ಸಿದ್ಧವಾಗಿ ನಿಂತಿರುತ್ತೆ. ಬೆಳಗಾಗಿ ಬಹಳ ಹೊತ್ತಾದರೂ ಕೂಡ ಹೊಯ್ಸಳ ಸೈನ್ಯ ಶಿಬಿರದಿಂದ ಹೊರಡದೇ ಇರೋದನ್ನು ನೋಡಿ ಕುಂಜು ಶೆಟ್ಟಿಗೆ ಆಶ್ಚರ್ಯ ಆಗತ್ತೆ. ತನ್ನ ಕೈವಾಡವನ್ನು ನೋಡಿ ಹೊಯ್ಸಳರು ಹೆದರ್ಕೊಂಡಿದ್ದಾರೆ ಅಂತ ಅವನು ಎಣಿಸ್ತಾನೆ. ಆದರೂ ಕೂಡ ತನ್ನ ಕರ್ತವ್ಯದಲ್ಲಿ ಲೋಪ ಬರಬಾರದು ಅಂತ ಜಾಗರೂಕನಾಗನೆ ಕಾದು ಕುಳಿತುಕೋತಾನೆ. ಆಗ ಹಿಂದಿನ ದಿನ ಸೆರೆ ಸಿಕ್ಕಿದ ಹಾನಗಲ್ಲ ಸೈನಿಕರ ತಂಡ ಹೊಯ್ಸಳ ಶಿಬಿರದಿಂದ ತಮ್ಮ ಸ್ವಂತ ಶಿಬಿರಕ್ಕೆ ಹೊರಡುತ್ತೆ. ವಿಷ್ಣುವರ್ಧನನೇ ಅವರನ್ನ ಸೆರೆಯಿಂದ ಬಿಡಿಸಿ ಕಳಿಸಿರ್ತಾನೆ. ಈ ತಂಡ ಮಲ್ಲಿಕಾರ್ಜುನ ರಾಜರಿಗೆ ಜಯವಾಗಲಿ ವಿಜಯವಾಗಲಿ ಅಂತ ಸಂತೋಷ ಉದ್ಗಾರಗಳಿಂದ ದುರ್ಗದ ಹೆಬ್ಬಾಗಿಲ ಹತ್ರ ನೇರವಾಗಿ ಬರ್ತಾ ಇರೋದನ್ನ ಕುಂಜು ಶೆಟ್ಟಿ ನೋಡ್ತಾನೆ. ಇದೇನೋ ಶತ್ರುಗಳ ಕುಹಕ ಇರಬಹುದಾ ಅಂತ ಸಂಶಯ ಪಡ್ತಾನೆ. ತಮ್ಮ ಸೈನಿಕರ ಹಾಗೆ ವೇಷ ಧರಿಸಿರೋ ಇವರು ಹೊಯ್ಸಳ ಸೈನಿಕರು ಇರಬಹುದಾ ಅಂತ ಊಹೆ ಮಾಡಿ ಬಿಲ್ಗಾರರಿಗೆ ಸಿದ್ಧವಾಗಿ ಅಂತ ಮುನ್ನೆಚ್ಚರಿಕೆ ಕೊಡ್ತಾನೆ. ಒಂದೆರಡು ಬಾಣಗಳು ಕೂಡ ಈ ತಂಡದ ಮುಂದೆ ಹಾದು ಹೋಗುತ್ತೆ. ಅಲ್ಲೇ ನಿಲ್ಲಿ, ಯಾರು ನೀವು ಅಂತ ದುರ್ಗದ ಮೇಲೆ ನಿಂತಿದ್ದ ಕುಂಜು ಶೆಟ್ಟಿ ಕೂಗಿ ಕೇಳ್ತಾನೆ. ನಾವು ನಿಮ್ಮವರೇನೆ, ನಿನ್ನೆ ಶತ್ರುಗಳಿಗೆ ಕೈ ಸೆರೆ ಸಿಕ್ಕಿಬಿದ್ದವರು. ಈಗ ನಮಗೆ ಬಿಡುಗಡೆ ಆಗಿದೆ. ಮಲ್ಲಿಕಾರ್ಜುನ ರಾಜರಿಗೆ ಜಯವಾಗಲಿ ವಿಜಯವಾಗಲಿ ಅಂತ ಆ ತಂಡ ಮತ್ತೆ ಕೂಗುತ್ತೆ. ಕೆಳಗೆ ದುರ್ಗದ ಬಾಗಿಲನ್ನು ಕಾಯ್ದು ನಿಂತಿದ್ದ ಮಲ್ಲಿಕಾರ್ಜುನನ ಸೈನ್ಯ ಇವರುಗಳೆಲ್ಲ ತಮ್ಮವರೇ ಅಂತ ಗುರುತಿಸುತ್ತೆ. ಹೊಯ್ಸಳ ವಿಷ್ಣುವರ್ಧನರೇ ತಮಗೆ ಬಂಧ ವಿಮೋಚನೆ ಮಾಡಿಸಿದ್ರು. ಸೇನಾಪತಿ ಕುಂಜು ಶೆಟ್ಟಿಯವರಿಗೆ ಹೊಯ್ಸಳ ಪ್ರಭುಗಳಿಂದ ತಾವೊಂದು ಪತ್ರವನ್ನು ತಂದಿದ್ದೀವಿ ಅಂತ ಹೇಳಿಬಿಟ್ಟು ಆ ಸೈನ್ಯ ತಂಡ ತಾವು ತಂದಿದ್ದ ಒಂದು ಪತ್ರವನ್ನ ಕುಂಜು ಶೆಟ್ಟಿಗೆ ಕೊಡ್ತಾರೆ. ಓ, ನಮ್ಮ ಕೈಪಟ್ಟು ಬಿಸಿ ಏರಿದೆ, ಈಗ ಸಂಧಿಯನ್ನ ಬಯಸಿದಾನೆ ಅಂತ ಕಾಣುತ್ತೆ ಅಂತ ಕುಂಜು ಶೆಟ್ಟಿ ಅಂದ್ಕೊಂಡು ಪತ್ರವನ್ನು ಬಿಡಿಸ್ತಾನೆ. ಅದರಲ್ಲಿ ಈ ಥರ ಇರುತ್ತೆ. ಧನುರ್ವೇದ ಪಾರಂಗತ ಸೇನಾಪತಿ ಕುಂಜು ಶೆಟ್ಟಿ ಕೇರಳ ಅವರಿಗೆ ಹೊಯ್ಸಳೇಶ್ವರ ವಿಷ್ಣುವರ್ಧನರ ಆಜ್ಞಾಧಿಕಾರಿ ಬೊಪ್ಪಣ್ಣನ ಬಿನ್ನಪ. ನಮ್ಮ ಪ್ರಭುಗಳು ನಿಮ್ಮ ಧನುರ್ವಿದ್ಯಾ ಕೌಶಲವನ್ನು ಕೇಳಿದ್ರು. ಈಗ ತಾವೇ ತಮ್ಮನ್ನು ಕಂಡು ಮೆಚ್ಚಿದ್ದಾರೆ.
ಯುದ್ಧಕ್ಕಿಂತಲೂ ವಿದ್ಯೆ ಕಲೆ ಇವುಗಳಲ್ಲಿ ಹೆಚ್ಚು ಅಭಿಮಾನಿಗಳಾದ ನಮ್ಮ ಪ್ರಭುಗಳು ವಿದ್ಯಾವಂತರಿಗೂ ಕಲಾವಿದರಿಗೂ ಹೆಚ್ಚು ಗೌರವ ಪ್ರೋತ್ಸಾಹವನ್ನು ಕೊಡ್ತಾರೆ. ನಿಮ್ಮ ಧನುರ್ವಿದ್ಯಾ ನೈಪುಣ್ಯವನ್ನು ನೋಡಿ ಆನಂದಿಸಬೇಕು ಅಂತ ಅಪೇಕ್ಷೆ ಪಡ್ತಾರೆ. ತಾತ್ಕಾಲಿಕವಾಗಿ ಯುದ್ಧವನ್ನು ಕೂಡ ನಿಲ್ಲಿಸಿದರೆ ಸೌಹಾರ್ದ ಸೌಮನಗಳಿಂದ ಈ ನಮ್ಮ ಕರೆಯನ್ನು ನೀವು ಗೌರವಿಸಿ ನಮ್ಮ ಪ್ರಭುಗಳ ಮನಸ್ಸಿಗೆ ಮೆಚ್ಚುಗೆ ಉಂಟು ಮಾಡ್ತೀರಾ ಅಂತ ನಂಬಿದ್ದೀವಿ. ನಿಮ್ಮ ಅಧಿಕಾರ ಗೌರವಗಳಿಗೆ ದೈವ ಸಾಕ್ಷಿಯಾಗಿ ಯಾವ ಲೋಪದೋಷಗಳು ಕೂಡ ಬಾರದೇ ಇರೋ ಹಾಗೆ ನೋಡ್ಕೊಳ್ಳೋದು ನಮ್ಮ ಕರ್ತವ್ಯ ಅಂತ ನಾವು ತಿಳ್ಕೊಳ್ತೀವಿ. ನಿಮ್ಮನ್ನ ಆದರದಿಂದ ಸ್ವಾಗತಿಸ್ತಾ ಇದ್ದೀವಿ. ಮಧ್ಯಾಹ್ನದ ನಂತರ ನಮ್ಮ ಶಿಬಿರಕ್ಕೆ ದಯಮಾಡಿ. ಇದು ಬೊಪ್ಪಣ ಡನಾಯಕ ಅಂತ ಆ ಪತ್ರದಲ್ಲಿ ಬರೆದಿರುತ್ತೆ. ವಿಷ್ಣುವರ್ಧನರು ಕೂಡ ಒಳ್ಳೆ ಬಿಲ್ಗಾರರು ಅನ್ನೋ ಖ್ಯಾತಿಯನ್ನ ಹೊಂದಿರ್ತಾರೆ. ಇದು ಕುಂಜು ಶೆಟ್ಟಿಗೂ ಗೊತ್ತಿರುತ್ತೆ. ಇಂತಹ ಕಲಾಭಿಮಾನಿ ಎದುರಲ್ಲಿ ತನ್ನ ಕಲಾ ನೈಪುಣ್ಯವನ್ನು ಪ್ರದರ್ಶಿಸದೇ ಇದ್ರೆ ತಾನು ವಿದ್ಯೆಯನ್ನು ಕಲಿತು ಅದಕ್ಕೆ ಮಾನ್ಯತೆ ಇಲ್ಲದೆ ಹೋಗುತ್ತೆ ಅಂತ ಅಭಿಮಾನಿ ಕುಂಜು ಶೆಟ್ಟಿ ಪ್ರಭುಗಳ ಸ್ವಾಗತಕ್ಕೆ ಒಪ್ಪಿಕೊಳ್ತಾನೆ. ತಕ್ಷಣ ಮರುವೊಲೆ ಬರೆಯಿಸಿ ಕಳಿಸ್ಕೊಡ್ತಾನೆ. ಒಂದು ವೇಳೆ ತನ್ನ ಶಕ್ತಿ ಸಾಮರ್ಥ್ಯಗಳಿಗೆ ಮೆಚ್ಚಿ ಇಂತಹ ಯೋಧರ ಸಂಗಡ ವಿರೋಧ ಕೂಡುದು ಅಂತ ವಿಷ್ಣುವರ್ಧನ ಯೋಚಿಸಿರಬಹುದು, ಸಂಧಿಗೆ ಬಯಸಿರಬಹುದು. ಹಾಗೊಂದು ವೇಳೆ ಆದ್ರೆ ಒಳ್ಳೆಯದೇ ಆಗತ್ತೆ ಅನ್ನೋ ಒಂದು ಆಸೆ ಕೂಡ ಕುಂಜು ಶೆಟ್ಟಿಯಲ್ಲಿ ಇರುತ್ತೆ. ನಿರ್ದಿಷ್ಟ ಕಾಲಕ್ಕೆ ಕುಂಜು ಶೆಟ್ಟಿ ತನ್ನ ಧನಸ್ಸು ಬಾಣಗಳ ಜೊತೆಗೆ ಇಬ್ಬರು ಆಪ್ತರುಗಳನ್ನು ಒಳಗೊಂಡು ಕುದುರೆಯನ್ನು ಹತ್ತಿ ಹೊಯ್ಸಳರ ಶಿಬಿರದ ಕಡೆಗೆ ಬರ್ತಾನೆ. ಬೊಪ್ಪಣ ತಾನು ಮತ್ತು ತನ್ನ ಇಬ್ಬರು ಆಪ್ತರ ಜೊತೆಗೆ ಇವನನ್ನ ಮರ್ಯಾದೆಯಿಂದ ಎದುರುಗೊಂಡು ಸ್ವಾಗತಿಸಿ ಪ್ರಭುಗಳ ಹತ್ರಕ್ಕೆ ಕರ್ಕೊಂಡು ಹೋಗ್ತಾನೆ. ಡನಾಯಕ ಸೇನಾಪತಿ ಇವರ ನಡುವೆ ಸೂರ್ಯನಂತೆ ಪ್ರಕಾಶಮಾನವಾಗಿದ್ದಂತಹ ವಿಷ್ಣುವರ್ಧನ ಪ್ರಭುಗಳು ದಿವ್ಯಾಸನದಲ್ಲಿ ಕೂತಿರ್ತಾರೆ. ಪ್ರಭುಗಳು ಸುಮಾನದಿಂದ ಹಸನ್ಮುಖಿಯಾಗಿ ಕುಂಜು ಶೆಟ್ಟಿಯನ್ನು ಸ್ವಾಗತಿಸ್ತಾರೆ. ಉಚಿತವಾದ ಆಸನವನ್ನು ಕೊಡ್ತಾರೆ. ಆತನ ಧನುರ್ವಿದ್ಯಾ ಕ್ರಮಗಳನ್ನು ವಿಚಾರಿಸ್ತಾರೆ. ಈ ಮಹಾ ಸಾಧನೆಯ ವಿವರಗಳನ್ನು ಕೇಳ್ತಾ ಪ್ರಶಂಸಿಸ್ತಾರೆ. ಇಂತಹ ಅಪೂರ್ವ ಚಾಪಲಾಘವವನ್ನು ನೀವು ಹೊಂದಿದ್ದೀರಾ. ನಿಮ್ಮನ್ನ ನೋಡಿ ಸಂತೋಷ ಪಡಕ್ಕೆ ನಮ್ಗೆಲ್ಲರಿಗೂ ಬಹಳ ಕುತೂಹಲ ಆಗಿತ್ತು. ತೊಂದರೆ ಅಂತ ಅನ್ಕೋಬೇಡಿ. ನಿಮ್ಮ ವಿದ್ಯೆಯನ್ನು ನಾವು ಬಹಳ ಗೌರವಿಸ್ತೀವಿ ಅಂತ ಕೂಡ ಹೇಳ್ತಾರೆ. ಕುಂಜು ಶೆಟ್ಟಿ ಪ್ರಭುಗಳ ಪ್ರೋತ್ಸಾಹಕ್ಕೆ ಹರ್ಷಿತನಾಗ್ತಾನೆ. ಆ ತುಂಬು ಸಭೆಯನ್ನು ನೋಡಿ ಆನಂದ ಪಡ್ತಾನೆ. ತನ್ನ ಧನುಸ್ಸಿಗೆ ಹೆದೆಯನ್ನು ಏರಿಸಿ ಟೇಂಕಾರ ಮಾಡಿ ಮನಸ್ಸಿನಲ್ಲೇ ತನ್ನ ಗುರುಗಳನ್ನ ಪಶುಪತಿಯನ್ನ ಸ್ಮರಿಸ್ತಾನೆ. ಚಾಪಲಾಘವವನ್ನ ಪ್ರದರ್ಶನೆ ಮಾಡಕ್ಕೆ ಸಿದ್ಧನಾಗ್ತಾನೆ. ಪ್ರದರ್ಶನದ 3 ದೊಡ್ಡ ಅಂಶಗಳೇನು ಅಂದ್ರೆ, ಕುಂಜು ಶೆಟ್ಟಿ ಕಂಚಿನ ಕನ್ನಡಿ ಮುಂದೆ ನಿಂತುಕೊಂಡು ಹಿಂದೆ ದೂರದಲ್ಲಿ ಪ್ರತಿಬಿಂಬಿತವಾಗಿದ್ದ ಕೃತಕ ಪಕ್ಷಿಯ ತಲೆಯನ್ನು ಶರದಿಂದ ಛೇದನೆ ಮಾಡಿದ್ದು. ಎರಡನೇದು, ದೂರದಲ್ಲಿ ತೂಗು ಹಾಕಿದ್ದ ಕುದುರೆಯ ಬಾಲದ ಕೂದಲನ್ನ ಅಂಬಿನಿಂದ 2 ತುಂಡು ಮಾಡಿದ್ದು. ಮೂರನೆಯದು ಅತಿ ಆಶ್ಚರ್ಯಕರವಾದದ್ದು, ತೂಗು ಕಟ್ಟಿದ್ದ ಕುದುರೆಯ ಬಾಲದ ಕೂದಲನ್ನ 2ಆಗಿ ಸೀಳಿದ್ದು. ಈ ಚಾಪಲಾಘವನ್ನ ಕುಂಜು ಶೆಟ್ಟಿ ಮಾಡ್ತಾ ಇದ್ದ ಹಾಗೆ ಸಭೆಯವರೆಲ್ಲರೂ ಬಿಚ್ಚುಗಣ್ಣು ಬಿಚ್ಚು ಬಾಯಿ ಬಿಟ್ಟು ಬೊಂಬೆಗಳ ಹಾಗೆ ಕೂತ್ಕೊಂಡ್ಬಿಡ್ತಾರೆ. ಏಕೆಂದ್ರೆ ಕುಂಜು ಶೆಟ್ಟಿ 3 ಆಳು ಪ್ರಮಾಣದ ದೂರದಲ್ಲಿ ವೀರಾಸನದಲ್ಲಿ ಕೂತ್ಕೊಂಡು ಪ್ರಾಣಾಯಾಮ ಕ್ರಮದಿಂದ ಉಚ್ಛ್ವಾಸ ನಿಶ್ವಾಸಗಳನ್ನು ನಿರೋಧಿಸಿ ಚಾಪಹಸ್ತನಾಗಿ ತೀಕ್ಷ್ಣತರವಾಗಿ ಸೂಜಿ ಮನೆಗಿಂತಲೂ ತೆಳುವಾದ ಅಲುಗು ತಲೆಯುಳ್ಳ ಬಾಣವನ್ನ ಸಂಧಾನ ಮಾಡಿ ರೆಪ್ಪೆ ಕೂಡ ಅಲ್ಲರಸದೆ ತನ್ನ ಲಕ್ಷ್ಯವನ್ನು ಕೂದಲಿನ ಮೇಲೆ ಕೇಂದ್ರೀಕರಣ ಮಾಡಿ ಶರವನ್ನ ಲಘುವಾಗಿ ತೂಗಿ ಒಂದು ಹದದಲ್ಲಿ ಇರಿಸಿಕೊಂಡು ತನ್ನ ಲಕ್ಷ್ಯ ಅಂದ್ರೆ ಕೂದಲೆಳೆ ಶರಾಗ್ರ ಒಂದೇ ದಾರಿಯಲ್ಲಿ ಮಿಳನವಾದ ಒಂದು ಕ್ಷಣಾಂಶ ಸಮಯದಲ್ಲಿ ಬಾಣವನ್ನ ಬಿಡ್ತಾನೆ. ಶರ ಹೋದ ರಭಸಕ್ಕೆ ಕೂದಲ ಕೊನೆಗೆ ಕಟ್ಟಿದ್ದ ಒಂದು ತೂಗುಗುಂಡು ಸ್ವಲ್ಪ ಮಾತ್ರ ಅಲುಗುತ್ತೆ. ಶರದ ಅಲುಗು ಕೂದಲಿನ ಆಚೆ ಬೀಳುತ್ತೆ, ಶರ ಈಚೆ ಬೀಳುತ್ತೆ. ಸಭೆಯವರು ಇಷ್ಟೇ ನೋಡೋದು. ಕುಂಜು ಶೆಟ್ಟಿ ಆ ಸಮಾಧಿ ಯೋಗದಿಂದ ಎದ್ದಾಗ ಅವನ ಮೈ ಬೆವರಿರುತ್ತೆ, ಕಣ್ಣುಗಳಲ್ಲಿ ಆನಂದ ಬಾಷ್ಪ ಇರುತ್ತೆ. ಮಹಾದೇವನನ್ನ ಸ್ಮರಿಸಿ ತನ್ನ 2 ಹಸ್ತಗಳನ್ನು ಜೋಡಿಸಿ ಅನಂತ ವಂದನೆಗಳನ್ನ ಸಮರ್ಪಣೆ ಮಾಡ್ತಾನೆ. ಸಭೆಯಲ್ಲಿದ್ದವರ ದೃಷ್ಟಿಗೆ ತೂಗು ಹಾಕಿದ್ದ ಕೂದಲು ಹಾಗೆ ನಿಂತಿರುತ್ತೆ. ಆದ್ರೆ ಕುಂಜು ಶೆಟ್ಟಿಗೆ ಮಾತ್ರ ತಾನು ಕೃತಕೃತ್ಯನಾದ ಹಾಗೆ ಅನ್ಸುತ್ತೆ. ವಿಷ್ಣುವರ್ಧನ ಪ್ರಭುವಿಗೂ ಕೂಡ ಏನಾಯ್ತು ಅಂತ ಗೊತ್ತಾಗೋದಿಲ್ಲ. ಕುಂಜು ಶೆಟ್ಟಿ ಎಲ್ಲರ ಮುಖದಲ್ಲೂ ಪ್ರಶ್ನಾರ್ಥಕ ಚಿಹ್ನೆಯನ್ನೇ ನೋಡ್ತಾನೆ. ಆಗ ಅವನು ಎದ್ದು ಹೋಗಿ ಆ ಕೂದಲನ್ನ ತಂದು ಪ್ರಭುಗಳ ಮುಂದಿಡ್ತಾನೆ. ತಾನು ಸೀಳಿದ ಭಾಗವನ್ನು ಇಬ್ಬಾಗವಾಗಿ ಹಿಡಿದು ತೋರಿಸ್ತಾನೆ. ಅಲಗು ಇದ್ದ ಪ್ರಮಾಣಕ್ಕೆ ಸರಿಯಾಗಿ ಕೂದಲು ಸಮ ಇಬ್ಬಾಗವಾಗಿ ಸೀಳಿರುತ್ತೆ. ಆ ದೃಶ್ಯವನ್ನ ನೋಡಿ ಸಭೆಯಲ್ಲಿದ್ದವರು ಎಲ್ರಿಗೂ ಆಶ್ಚರ್ಯ ಉಂಟಾಗತ್ತೆ. ವಿಷ್ಣುವರ್ಧನ ಪ್ರಭು ಕೂಡ ಸುವರ್ಣಮಯವೂ ರತ್ನಖಚಿತವೂ ಆದ ತಮ್ಮ ದಿವ್ಯ ಧನಸ್ಸನ್ನ ಬತ್ತಳಿಕೆಯನ್ನ ಆ ಕ್ಷಣವೇ ತರಿಸ್ತಾರೆ. ಚಾಪವಿದ್ಯಾ ಮಹೋನ್ನತ ನೀವು,
ಇದನ್ನು ನೀವು ಸ್ವೀಕರಿಸಬೇಕು. ಇದು ನಮ್ಮ ಸಂತೋಷದ ಅಲ್ಪ ಪಾರಿತೋಷಕ. ಭೂಮಿ ಮೇಲೆ ಹುಟ್ಟಿದ ಮೇಲೆ ಇದುವರೆಗೂ ನಿನ್ನಂತಹ ಚಾಪವಿದ್ಯಾ ಪ್ರವೀಣನನ್ನ ಯಾರು ಯಾವ ಕಾಲದಲ್ಲೂ ನೋಡಿರ್ಲಿಕ್ಕಿಲ್ಲ. ಅತ್ಯುಗ್ರ ಯೋಗ ಸಾಧನೆಯ ಸಿದ್ಧಿಯನ್ನು ಪಡೆದಿದ್ಯಾ ನೀನು ಸುಭಟ ಅಂತ ಹೇಳ್ಬಿಟ್ಟು ಹೊಗಳಿ ಸುವರ್ಣ ವಿಭೂತಿ ಪಟ್ಟವನ್ನ ಕುಂಜು ಶೆಟ್ಟಿಯ ನೆತ್ತಿಗೆ ಕಟ್ಟಿಸಿ ಶ್ರೇಷ್ಠವಾದ ದುಕೂಲಗಳಿಂದ ಅವನ ಬಹಳವಾಗಿ ಗೌರವಿಸಿ ಕಳಿಸ್ಕೊಡ್ತಾರೆ. ಕಲಾಭಿಮಾನಿ ಹೊಯ್ಸಳ ವಿಷ್ಣು ಪ್ರಭುಗಳು ಅಂತ ಮತ್ತೊಮ್ಮೆ ಸಾಬೀತಾಗತ್ತೆ. ಕುಂಜು ಶೆಟ್ಟಿ ಇದರಿಂದ ಆನಂದದಿಂದ ತುಂಬಿ ಹೋಗ್ತಾನೆ. ಇಂತಹ ಪ್ರಭುವಿನ ಸೇವೆ ತನಗಿಲ್ದಂಗ ಆಯ್ತಲ್ಲ, ಇಂತಹ ಪ್ರಭುವನ್ನು ಈಗ ಶತ್ರುವಾಗಿ ಎಣಿಸಿ ಯುದ್ಧ ಮಾಡ್ಬೇಕಾಯ್ತಲ್ಲ ಅಂತ ಅವನ ಮನಸ್ಸು ಕೂಡ ಅಳಕತ್ತೆ. ಒಂದು ವಿಧದಲ್ಲಿ ವಿಷ್ಣುವರ್ಧನನಿಗೆ ಅದೇ ಬೇಕಾಗಿರುತ್ತೆ. ಕುಂಜು ಶೆಟ್ಟಿಯನ್ನು ಹೀಗೆ ಬಹುಮಾನ ಮಾಡೋದ್ರಿಂದ, ಅವನ ವಿದ್ಯೆಯನ್ನು ಗೌರವ ಮಾಡೋದ್ರಿಂದ ಆಗೋದು ಒಂದೇ. ಯುದ್ಧದಲ್ಲೂ ಕೂಡ ಕುಂಜು ಶೆಟ್ಟಿಯ ಕೈಯನ್ನು ಒಂದು ವಿಧವಾಗಿ ನಿರೋಧಿಸಿದ ಹಾಗಾಗಿ ತನ್ಮೂಲಕ ಒಂದು ತಂತ್ರವನ್ನು ಸಾಧಿಸಿದ ಹಾಗ ಆಯ್ತು ಅಂತ ವಿಷ್ಣುವರ್ಧನನ ಮನಸ್ಸಿಗೆ ಸಮಾಧಾನ ದೊರೆಯುತ್ತೆ. ಇನ್ನು ಕುಂಜು ಶೆಟ್ಟಿ ತನ್ನ ಪಾಳಯಕ್ಕೆ ಹಿಂತಿರುಗ್ತಾನೆ. ಮಲ್ಲಿಕಾರ್ಜುನನ ಕಡೆಯವರೆಲ್ಲರೂ ಅವನಿಗೆ ದೊರೆತಂತಹ ಉಡುಗೊರೆ, ರತ್ನಖಚಿತವಾದ ಸುವರ್ಣ ಧನಸ್ಸು, ಬತ್ತಳಿಕೆ, ವಿಭೂತಿ ಪಟ್ಟ, ಚಾಪವಿದ್ಯಾ ಮಹೋನ್ನತ ಅನ್ನೋ ಬಿರುದು ಎಲ್ಲವನ್ನೂ ನೋಡ್ತಾರೆ, ಸಂತೋಷ ಪಡ್ತಾರೆ. ಇನ್ನು ಕೆಲವರು ಅಸೂಯೆ ಕೂಡ ಪಡ್ತಾರೆ. ಶತ್ರು ಸೈನ್ಯದಲ್ಲೂ ಕೂಡ ಈಗ ವಿಷ್ಣುವರ್ಧನನ ಬಗ್ಗೆ ಎಲ್ಲರಲ್ಲೂ ಗೌರವ ಉಂಟಾಗತ್ತೆ. ಅಷ್ಟೊತ್ತಿಗೆ ಸಂಜೆ ಸಮೀಪ ಆಗ್ತಾ ಇರುತ್ತೆ. 4 ಜನ ಮಲ್ಲಿಕಾರ್ಜುನನ ಸೈನಿಕರು ಓಡಿ ಬರ್ತಾರೆ. ಕುಂಜು ಶೆಟ್ಟಿಗೆ ನಮಸ್ಕಾರ ಮಾಡ್ತಾರೆ. ಸ್ವಾಮಿ, ತುಂಬಿದ 3 ಗಾಡಿಗಳು ನಮ್ಮ ದುರ್ಗದ ಬಾಗಲ ಮುಂದೆನೆ ಶತ್ರು ಶಿಬಿರದ ಕಡೆಗೆ ಹೋಗ್ತಾ ಇದ್ವು. ತಡೆದು ಹಿಡಿದು ನಿಲ್ಲಿಸಿದ್ವಿ. ಒಳಗಿದ್ದ ದೊಡ್ಡ ಬಾನೆಗಳಲ್ಲಿ ಮದ್ಯ ತುಂಬಿಕೊಂಡಿತ್ತು. ಹೆದರಿಸಿ ಬೆದರಿಸಿ ಎಲ್ಲಿಗೆ ಹೋಗ್ತೀರಾ ಅಂತ ಕೇಳಿದ್ದಕ್ಕೆ ಗಾಡಿ ಹೊಡಿತಿದ್ದವನು ಅಲ್ಲವ್ರು ಹೆಚ್ಚು ಹಣ ಕೊಟ್ಟು ಕೊಂಡ್ಕೊಳ್ತಾರೆ ಅಂತ ಶತ್ರು ಶಿಬಿರದ ಕಡೆಗೆ ಕೈ ಮಾಡಿ ತೋರಿಸಿದ್ರು. ಸ್ವಾಮಿ, ಈಗ ನಾವೇನ್ ಮಾಡಬೇಕು ಅಂತ ಕೇಳ್ತಾರೆ. ಕುಂಜು ಶೆಟ್ಟಿಗೆ ಅದನ್ನು ನೋಡಿ ಸಿಟ್ಟು ಬರುತ್ತೆ. ಏನಿದು, ಶತ್ರು ಸೈನಿಕರಿಗೆ ನಮ್ಮ ಗ್ರಾಮವಾಸಿಗಳೇ ಮದ್ಯವನ್ನು ಒದಗಿಸ್ತಾ ಇದ್ದಾರ? ಈ ನೀಚತನ ಎಷ್ಟು ದಿನದಿಂದ ನಡೀತಿದ್ಯೋ ಏನೋ. ಆ ಬಂಡಿಯವರನ್ನ ಸೆರೆಯಲ್ಲಿ ಇಟ್ಬಿಡಿ, ಆನಂತರ ವಿಚಾರಿಸೋಣ. ಇವತ್ತು ಹೇಗೂ ನಮಗೆ ಸಂತೋಷದ ದಿನ. ಆ ಮದ್ಯವನ್ನ ದುರ್ಗ ರಕ್ಷಕ ಸೈನಿಕರಿಗೆಲ್ಲ ಒಂದೊಂದು ಬಟ್ಟಲ್ನಷ್ಟು ಹಂಚಿಬಿಡಿ. ಜೋಕೆ ಮಿತಿ ಇರ್ಲಿ, ಮಿತಿ ಮೀರಿದವ್ರನ್ನ ಕತ್ಲೆ ಕೋಣೆಯಲ್ಲಿ ಇಡ್ತೀವಿ ಅಂತ ಕುಂಜು ಶೆಟ್ಟಿ ಆಜ್ಞೆ ಮಾಡ್ತಾನೆ. ಸೆರೆ ಸಿಕ್ಕಿದ ಬಂಡಿಯಾಳುಗಳು ಹಾನಗಲ್ಲಿನ ಗ್ರಾಮವಾಸಿಗಳ ಅಲ್ವೇ ಅಲ್ಲ. ಗ್ರಾಮವಾಸಿಗಳ ಹಾಗೆ ವೇಷ ಧರಿಸಿದಂತಹ ಹೊಯ್ಸಳ ಸೈನಿಕರಾಗಿರ್ತಾರವರು. ಗಾಡಿ, ಎತ್ತುಗಳು, ಬಾನೆಗಳು ಅವೆಲ್ಲ ಗ್ರಾಮದವರಿಂದ ಸಂಪಾದಿಸಿರ್ತಾರೆ. ಮದ್ಯ ಹೊಯ್ಸಳ ಸೈನ್ಯದವರ ಸ್ವಂತ ತಯಾರಿಕೆ. ಹೆಚ್ಚು ಮತ್ತು ತಲೆಗೇರೋ ಹಾಗೆ, ಒಳ್ಳೆ ರುಚಿ ಇರೋ ಹಾಗೆ ಕೂಡ ಆ ಮದ್ಯವನ್ನ ಮಲ್ಲಿಕಾರ್ಜುನನ ಸೈನಿಕರು ಮನಸ್ವಿ ಹೀರ್ತಾರೆ. ಪರಿಣಾಮ ರಾತ್ರಿ ಎಚ್ಚರವಾಗಿದ್ದು ದುರ್ಗ ರಕ್ಷಣೆ ಮಾಡಬೇಕಾಗಿದ್ದ ಅವರು ಅಮಲಿನಲ್ಲಿ ಗಾಢ ನಿದ್ದೆ ಹೋಗ್ತಾರೆ. ವಿಷ್ಣುವರ್ಧನ ಚಾಣಾಕ್ಷತನ ಇಲ್ಲೂ ಕೂಡ ಪ್ರತಿಫಲಿಸುತ್ತೆ. ದುರ್ಗ ರಕ್ಷಕರು ಅಮಲ ನಿದ್ದೆಯಿಂದ ಎದ್ದಾಗ ಹೊಯ್ಸಳರ ಸೈನಿಕರು ಗ್ರಾಮ ವಾಸಿಗಳಂಗೆ ವೇಷ ತಳೆದು ದುರ್ಗಕ್ಕೆ ಲಗ್ಗೆ ಹತ್ತಲು ಅನುಕೂಲ ಎಲ್ಲಿ ಅಂತ ದುರ್ಗದ ಸುತ್ತ ಹುಡುಕ್ತಾ ಇರ್ತಾರೆ. 2ನೇ ಪ್ರಹರದ ರಕ್ಷಕರು ಬರೋಷ್ಟರಲ್ಲಿ ಇವರು ತಮ್ಮ ಕಾರ್ಯ ಸಾಧನೆಯನ್ನ ಮಾಡ್ಕೋಬೇಕಾಗಿರುತ್ತೆ. ಮಲ್ಲಿಕಾರ್ಜುನನ ಸೈನ್ಯ ದುರ್ಗಗಳನ್ನ ಲಗ್ಗೆ ಹತ್ತಲು ಅಭ್ಯಾಸ ಮಾಡ್ಕೊಳ್ತಿದ್ದ ಎಡೆನೆ ಹೊಯ್ಸಳರ ಸೈನಿಕರಿಗೆ ಕಣ್ಣಿಗೆ ಬೀಳುತ್ತೆ. ಅಲ್ಲಲ್ಲಿ ಗೋಡೆಯ ಹೆಗ್ಗಲ್ಲುಗಳ ಮೇಲೆ ಉಂಗುಟ ತ್ರಾಣಕ್ಕೆ ಸರಿಯಾಗಿ ಬಿರುಕುಗಳಿರುತ್ತೆ. ಕೆಲವು ಕಡೆ ಮರದ ಗೂಟುಗಳು ಕೂಡ ಇರುತ್ತೆ. ಈ ವಿಷಯವನ್ನ ಪ್ರಭುಗಳಿಗೆ ತಿಳಿಸಕ್ಕೆ ಅಂತ ಈ ವೇಷಧಾರಿಗಳಾಗಿದ್ದ ಹೊಯ್ಸಳರ ಸೈನಿಕರು ತಮ್ಮ ಶಿಬಿರಕ್ಕೆ ಬರ್ತಾರೆ. ಆಗ ಅವರ ಶಿಬಿರದಲ್ಲಿ ಇನ್ನೊಂದು ವಿಶೇಷವಾದ ಸನ್ನಿವೇಶ ನಡೀತಾ ಇರುತ್ತೆ. ಅಲ್ಲಿ ಲೆಂಕರಾಯ ಅಂತ ಒಬ್ಬ ಸೈನಿಕ ಇರ್ತಾನೆ. ಅವನು ನಾನು ಭೈರವ ಆಗ್ತೀನಿ ಅಂತ ನಿರ್ಧಾರ ಮಾಡಿಬಿಟ್ಟು ಪ್ರಭುಗಳ ಮುಂದೆ ಬಂದು ನಿಂತಿರ್ತಾನೆ. ಪ್ರಭುಗಳೇ, ನಾನು ಲೆಂಕ, ನಾಳೆ ಭೈರವ ಆಗೋಕ್ಕೆ ಪೂರ್ಣ ಸಂತೋಷದಿಂದ ಬಂದಿದ್ದೀನಿ. ವೀಳ್ಯದ ಅಪ್ಪಣೆ ಆಗಬೇಕು ಅಂತೇಳಿ ಹೇಳ್ತಾನೆ. ಅಂದರೆ ತಾನೇನೆ ಬಲಿಯಾಗೋದು, ಒಂಥರ ಈಗ ಹ್ಯೂಮನ್ ಬಾಂಬ್ ಅಂತ ಏನು ಹೇಳ್ತೀವಿ ಆ ಥರ ಕೆಲಸಕ್ಕೆ ಭೈರವ ಅಂತ ಹೇಳ್ಬಿಟ್ಟು ಅದನ್ನು ಆಗ್ತೀನಿ ಅಂದ್ಬಿಟ್ಟು ಲೆಂಕ ಅನ್ನೋನು ಬಂದಿರ್ತಾನೆ. ಅವನ ಒಂದು ಧೈರ್ಯಕ್ಕೆ ಪ್ರಭುಗಳು ಮೆಚ್ತಾರೆ. ಲೆಂಕರಾಯ, ನೀನು ಆದರ್ಶ ಭೈರವ ಆಗಿದ್ಯಾ, ಈಗ ವೀಳ್ಯ ತಗೋ. ನಾಳಿನ ದಿನ ನೀನು ವೀರ ಸ್ವರ್ಗಕ್ಕೆ ಹತ್ತಿ ಹೋಗು. ನಿನ್ನ ಹೆಂಡತಿ ಮತ್ತು ಮಕ್ಕಳಿಗೆ 50 ಗದ್ಯಾಣಗಳನ್ನು ಮತ್ತು 5 ಬಳ್ಳ ಗದ್ದೆಗಳನ್ನು ನಾವು ಕೊಡ್ತೀವಿ ಅಂತೇಳಿ ಹೇಳ್ತಾರೆ. ಲೆಂಕನಿಗೆ ಆನಂದ ಆಗತ್ತೆ.
ಮರುದಿನ ರಣಭೈರವನಿಗೆ ಆಹುತಿಯ ಕೊಟ್ಟುಕೊಳ್ಳುವಂತಹ ಈ ಭೈರವ ಲೆಂಕನಿಗೆ ವಿಷ್ಣುವರ್ಧನನ ಶಿಬಿರದಲ್ಲಿ ವಿಶೇಷ ಮರ್ಯಾದೆಗಳು ಸಲ್ತಾ ಇರುತ್ತವೆ. ಆ ನಂತರ ಬೊಪ್ಪಣ ಲೆಂಕನನ್ನ ಗುಟ್ಟಾಗಿ ಕರ್ಕೊಂಡು ಹೋಗ್ತಾನೆ. ಅವನನ್ನ ಇನ್ನೊಂದು ಯುದ್ಧ ಕೌಟಿಲ್ಯಕ್ಕೆ ಒಪ್ಪಿಸ್ತಾನೆ. ಅದೇನು ಅಂದರೆ, ಮೊದಲನೇ ಜಾವ ಕೂಳಿ ಕೂಗಕ್ಕೆ ಮುಂಚೆನೆ ಲೆಂಕರಾಯನಿಗೆ ಮಲ್ಲಿಕಾರ್ಜುನ ರಾಜನ ಹಾಗೆ ಆಡಂಬರದ ವೇಷಭೂಷಣಗಳನ್ನು ತೋರಿಸಿ ಸಿಂಗಾರ ಮಾಡಿರ್ತಾರೆ. ಅದೃಷ್ಟವಶಾತ್ ಏನು ಅಂದರೆ, ಈ ಲೆಂಕ ಕೂಡ ಮಲ್ಲಿಕಾರ್ಜುನನಷ್ಟೇ ಎತ್ತರ ಇರ್ತಾನೆ. ಹೀಗೆ ಇದ್ದದ್ದನ್ನು ನೋಡ್ಬಿಟ್ಟೆ ಬೊಪ್ಪಣ ಈ ಹೊಸ ಚಾಣಕ್ಯ ನೀತಿಯನ್ನು ಹುಡುಕಿರ್ತಾನೆ. ತನ್ನ ಸೈನಿಕರು ಈಗಾಗಲೇ ನೋಡಿ ಬಂದ ಹಾಗೆ ದುರ್ಗವನ್ನ ಲಗ್ಗೆ ಹತ್ತಕ್ಕೆ ಸಾಧ್ಯವಿದ್ದ ಸ್ಥಳಕ್ಕೆ ಲೆಂಕನನ್ನ ಕತ್ತಲೆ ಮುಸುಕಿನಲ್ಲಿ ಕಂಬಳಿ ಹೊದಿಸಿ ಕರ್ಕೊಂಡು ಹೋಗ್ತಾರೆ. ಪ್ರಯಾಸದಿಂದ ದುರ್ಗದ ಮೇಲಕ್ಕೆ ಹತ್ತಿಸ್ಬಿಡ್ತಾರೆ. ನಿಶ್ಚಿತ ಸಮಯದ ತನಕ ಯಾರ ಕಣ್ಣಿಗೂ ನೀನು ಕಾಣಿಸ್ಕೋಬೇಡ, ಎಲ್ಲಾದರೂ ಅಡಕೊಂಡಿರು. ಅಷ್ಟರಲ್ಲಿ ನೀನು ಯಾರ ಕಣ್ಗಾದ್ರೂ ಬಿದ್ದರೆ ಕೆಲಸ ಕೆಡುತ್ತೆ. ಸರಿಯಾಗಿ ಬೆಳಗ್ಗೆ 8 ಗಳಿಗೆ ಹೊತ್ತಿಗೆ ನಿನ್ನ ಕಾರ್ಯವರನ್ನು ನೆರವೇರಿಸಿಬಿಡು ಅಂತ ಲೆಂಕನಿಗೆ ಹೇಳಿಬಿಟ್ಟು ಬೊಪ್ಪಣ್ಣ ಶಿಬಿರಕ್ಕೆ ಹಿಂದಿರುತ್ತಾನೆ. ಮುಂದಿನ ಯುದ್ಧದ ರೀತಿ ಒಂದು ವಿಶೇಷ ರೀತಿಯದ್ದಾಗಿರುತ್ತೆ. ಇನ್ನು ಈ ಕಡೆ ಕುಂಜು ಶೆಟ್ಟಿ ಹೊಯ್ಸಳ ಶಿಬಿರಕ್ಕೆ ಹೋಗಿ ಅಲ್ಲಿ ವಿಷ್ಣುವರ್ಧನನಿಂದ ಮರ್ಯಾದೆ ಪಡ್ಕೊಂಡು ಬಂದಿರೋದು ಮಲ್ಲಿಕಾರ್ಜುನನ ಮನಸ್ಸಿಗೆ ಹಿಡಿಸೋದಿಲ್ಲ. ಇದು ಶತ್ರುಗಳ ಕುಹಕ ಮಾರ್ಗ ಅಂತ ಆತ ಪರಿಗಣಿಸ್ತಾನೆ. ಕುಂಜು ಶೆಟ್ಟಿಯನ್ನು ಕರೆಸ್ತಾನೆ. ಶತ್ರುಗಳಿಂದ ನೀನು ಬಹುಮಾನ ಸ್ವೀಕರಿಸೋದ, ಇದಂತ ನಾಚಿಕೆಗೆಟ್ಟತನ ಅಂತ ಮಲ್ಲಿಕಾರ್ಜುನ ಕುಂಜು ಶೆಟ್ಟಿಯನ್ನು ಬೈತಾನೆ. ಭರವಸೆಯನ್ನು ಕಳ್ಕೊಂಡಿದ್ದಂತಹ ದುಃಖ ಮಲ್ಲಿಕಾರ್ಜುನಿಗೂ ಬಹಳ ಆಗತ್ತೆ. ಏಕೆಂದರೆ ಈಗಾಗಲೇ ಕುಂಜು ಶೆಟ್ಟಿ ಅವನಿಗೆ ಪರ ಆಗದೆ ವಿರೋಧ ಆಗಿರಬಹುದು ಅಂತ ಅವನ ಮನಸ್ಸಿಗೆ ಬರುತ್ತೆ. ಇಷ್ಟೊಂದು ಚತುರ ಬಿಲ್ಗಾರರಿದ್ರೂ ಕೂಡ ಈ ಥರ ಅವಮಾನ ಮಾಡಿದನಲ್ಲ ವಿಷ್ಣುವರ್ಧನ ಅಂತ ಅವನಿಗೆ ಬೇಜಾರಾಗುತ್ತೆ. ಕೊಲೆಗಿಂತ ಕಲೆಯಲ್ಲಿ ನಮಗೆ ಅಭಿಮಾನ ಹೆಚ್ಚು. ವಿಷ್ಣುವರ್ಧನ ಸಾಮಾನ್ಯ ಅಲ್ಲ, ಯುದ್ಧ ತಂತ್ರಗಳನ್ನು ಚೆನ್ನಾಗಿ ಬಲ್ಲವನು. ನಾಳಿನ ಯುದ್ಧದಲ್ಲಿ ಅವನ ಆನೆಗಳು ನಮ್ಮ ದುರ್ಗದ ಹೆಬ್ಬಾಗಿಲನ್ನ ಪುಡಿ ಪುಡಿ ಮಾಡುತ್ತವೆ. ಅದಕ್ಕೋಸ್ಕರ ಅವರು ಸರ್ವಸನ್ನಾಹ ಮಾಡ್ಕೊಳ್ತಾ ಇರೋದನ್ನು ನಾನೇ ನೋಡಿದ್ದೀನಿ. ಆನೆಗಳಿಗೆ ಯಾವ ಪೆಟ್ಟಿನ ಬಾಧೆನೂ ಆಗದೆ ಇರೋ ಹಾಗೆ ಅವ್ರು ಮಾಡ್ಕೊಂಡಿದ್ದಾರೆ. ಸೈನಿಕರು ಕೂಡ ನಮ್ಮ ಶರಗಳಿಂದ ಯಾವ ತೊಂದರೆಗೂ ಸಿಗದ ಹಾಗೆ ಶಿರರಕ್ಷೆ ವಕ್ಷರಕ್ಷೆಗಳನ್ನು ಮಾಡ್ಕೊಳ್ತಾ ಇದ್ದಾರೆ. ಅದಕ್ಕೋಸ್ಕರನೇ ಅವರು ಒಂದು ದಿನದ ಯುದ್ಧವನ್ನು ನಿಲ್ಲಿಸ್ಬಿಟ್ಟಿದ್ರು. ಇಷ್ಟೆಲ್ಲ ಕಂಡ ಮೇಲೆ ಅವರ ಜೊತೆಗೆ ಸ್ನೇಹ ಸಂಬಂಧವನ್ನು ಮಾಡ್ಕೊಳ್ಳೋದು ಒಳ್ಳೇದಾ ಅಂತ ನನಗನ್ಸುತ್ತೆ ಅಂತ ಕುಂಜು ಶೆಟ್ಟಿ ಮಲ್ಲಿಕಾರ್ಜುನನಿಗೆ ಹೇಳ್ತಾನೆ. ಕುಂಜು ಶೆಟ್ಟಿಯ ಈ ಮಾತನ್ನು ಕೇಳಿ ಮಲ್ಲಿಕಾರ್ಜುನನಿಗೆ ಸಿಟ್ಟು ಬರುತ್ತೆ. ರಾಜರು ಯಾವಾಗಲೂ ಸ್ವತಂತ್ರರಾಗಿಯೇ ಇರಬೇಕು, ಇಲ್ಲದಿದ್ರೆ ರಾಜ ಅನ್ನೋ ಹೆಸರಾದರೂ ಯಾಕೆ ಬೇಕು? ಸಾಮಂತತನದ ಅಂಕುಶ ನಮ್ಮ ಮೇಲೆ ಬೇಡ. ನಾವು ತಲೆ ಬಗ್ಸಿದ್ವಿ ಅಂದರೆ ಕೈಲಾಸದಲ್ಲಿರೋ ನಮ್ಮ ಅಯ್ಯ ಅಜ್ಜ ತೈಲಪ್ಪ ಇವರು ತಮ್ಮ ವಂಶ ಇಲ್ಲಿಗೆ ಅಳೀತು ಅಂತ ಹೆದರ್ಬಿಡ್ತಾರೆ. ನಾಳಿನ ಯುದ್ಧ ಎಷ್ಟೇ ಕಷ್ಟತರವಾದರೂ ಕೂಡ ನೀನು ದುರ್ಗವನ್ನು ರಕ್ಷಿಸಿಕೊಳ್ಳಲೇಬೇಕು. ನಮ್ಮ ದುರದೃಷ್ಟಕ್ಕೆ ನಮ್ಮ ಆರೋಗ್ಯ ಈಗಲೇ ಕೆಟ್ಟಿದೆ. ಸಾಧ್ಯವಾದರೆ ನಾಳೆ ನಾವೇನೇ ದುರ್ಗದ ಮೇಲಕ್ಕೆ ಬಂದು ನಮ್ಮ ಸೈನಿಗೆ ಕಾಣಿಸ್ಕೊಳ್ತೀವಿ ಅಂತ ಕುಂಜು ಶೆಟ್ಟಿಗೆ ಸೂಚನೆಯನ್ನು ಕೊಟ್ಟು ತಾನು ಚಿಂತಾಮಗ್ನಾಗ್ತಾನೆ. ಕುಂಜು ಶೆಟ್ಟಿ ದುರ್ಗದ ರಕ್ಷಣೆಗೆ ತನ್ನ ಕೈಯಲ್ಲಾದ ಎಲ್ಲ ಏರ್ಪಾಟುಗಳನ್ನು ಸೂರ್ಯೋದಯದ ಹೊತ್ತಿಗೆ ಮಾಡಿಕೊಳ್ತಾನೆ. ಸೂರ್ಯೋದಯವಾದ ಸ್ವಲ್ಪ ಹೊತ್ತಿನ ಮೇಲೆ ಹೊಯ್ಸಳ ಶಿಬಿರದಿಂದ ಉನ್ನತವಾದ ಬಲಶಾಲಿಗಳ ಒಂದು ಆನೆಗಳ ಗುಂಪು ಹೊರಡುತ್ತೆ. ಮೇಲ್ಗಡೆಯಿಂದಾಗಲಿ ಮುಂದುಗಡೆಯಿಂದಾಗಲಿ ಹಿಂಭಾಗದಿಂದಾಗಲಿ ಅವುಗಳಿಗೆ ಶರಗಳು ತಾಗದೇ ಇರೋ ಹಾಗೆ ರಕ್ಷಣೆಯನ್ನು ಕಲ್ಪನೆ ಮಾಡ್ಕೊಂಡಿರ್ತಾರೆ. ಉದ್ದನೆಯ ನೀಟು ತೂಗು ದಿಮ್ಮಿಗಳೆರಡನ್ನ ಅವು ಸೊಂಟಗಳಲ್ಲಿ ಹಿಡ್ಕೊಂಡು ಬರುತ್ತವೆ. ಸಂಗಡ ಶಿರಸ್ತ್ರಾಳಗಳನ್ನು ವಕ್ಷರಕ್ಷೆಗಳನ್ನು ಧರಿಸಿರೋ ಕತ್ತಿ ಗುರಾಣಿ ಬಿಲ್ಲು ಬರ್ಜಿ ಇತರ ಅಸ್ತ್ರ ಶಸ್ತ್ರಗಳನ್ನು ಹೊಂದಿರೋ ಹೊಯ್ಸಳ ಸೈನಿಕರು ಕೂಡ ಇರ್ತಾರೆ. ರಥಿಕರು ಅಶ್ವ ಸೈನಿಕರು ಕೂಡ ಬರ್ತಾರೆ. ಬೆಳಗಾಗಕ್ಕೆ ಮುನ್ನ ದೂರದ ಕಾಡಲ್ಲಿ ಅಡಗಿದ್ದಂತಹ ಹೊಯ್ಸಳ ಪದಾತಿಗಳ ಒಂದು ಸೈನ್ಯದ ಗುಂಪು ಮರದ ಕೊಂಬೆಗಳನ್ನು ಭುಜಗಳಿಗೆ ತಲೆಗಳಿಗೆ ಕಟ್ಟಿಕೊಂಡು ದುರ್ಗವನ್ನು ಲಗ್ಗೆ ಹತ್ತಕ್ಕೆ ಬೇಕಾಗತಕ್ಕಂಥ ಸಾಮಗ್ರಿ ಜೊತೆಗೆ ಮೆಲ್ಲನೆ ಸರಿದು ಕಾಡು ದಾರಿಯಲ್ಲಿ ನುಗ್ಗಿ ಹಿಂದಿನ ದಿವಸ ರಾತ್ರಿ ಲೆಂಕರಾಯನನ್ನು ಲಂಕೆ ಹತ್ತಿಸಿದ್ದಂತಹ ಸ್ಥಳಕ್ಕೆ ಬರುತ್ತವೆ. ಆ ಗುಂಪು ಶತ್ರುಗಳ ಕಣ್ಣಿಗೆ ಬೀಳೋದಿಲ್ಲ. ದುರ್ಗದ ಮಹಾದ್ವಾರದ ಕಡೆಗೆ ಹೊರಟಂತಹ ಹೊಯ್ಸಳ ಸೈನ್ಯ ಶತ್ರು ಸೈನಿಕರ ಎಲ್ಲರ ದೃಷ್ಟಿಯನ್ನು ತನ್ನ ಕಡೆ ಸೆಳ್ಕೊಳ್ಳೋಕ್ಕೋಸ್ಕರ ಕೊಂಬು ಕಹಳೆ ತಮ್ಮಟೆ ಮೊದಲಾದ ವಾದ್ಯಗಳನ್ನು ಬಲವಾಗಿ ಘೋಷಣೆ ಮಾಡ್ತಾ ಯುದ್ಧ ಭೂಮಿ ಕಡೆಗೆ ಬರ್ತಾರೆ. ಹೊಯ್ಸಳರ ಸೈನ್ಯ ದುರ್ಗದ ಬಾಗಿಲ ಕಡೆಗೆ ದಾಳಿ ಬರ್ತಾ ಇರೋದನ್ನ ನೋಡಿ ಕುಂಜು ಶೆಟ್ಟಿ ತನ್ನ ಬಿಲ್ಗಾರರೆಲ್ಲರನ್ನು ದುರ್ಗದ ನೆತ್ತಿಗೆ ಕರೆಸ್ಕೊಳ್ತಾನೆ. ಇದರಿಂದ
ಆ ಕಡೆ ದುರ್ಗವನ್ನ ಲಗ್ಗೆ ಹತ್ತಕ್ಕೆ ಗುಪ್ತವಾಗಿ ಹೊರಟಿದ್ದ ಹೊಯ್ಸಳ ಸೈನ್ಯಗೆ ತುಂಬ ಅನುಕೂಲನೇ ಆಗತ್ತೆ. ಮೇಲಿನಿಂದ ಅಂಬುಗಳ ಸುರಿಮಳೆ ಆಗ್ತಾ ಇದ್ರು ಕೂಡ ಶಿರರಕ್ಷೆ, ವಕ್ಷರಕ್ಷೆ, ಬೆನ್ನು ರಕ್ಷೆಗಳನ್ನು ಹೊಂದಿದ್ದಂತಹ ಹೊಯ್ಸಳರ ಸೈನ್ಯ, ಆನೆಗಳ ಗುಂಪು ಯಾವುದೇ ಒಂದು ತೊಂದರೆ ಇಲ್ಲದೆ ಹೆಬ್ಬಾಗಿಲ ಕಡೆಗೆ ಬರುತ್ತವೆ. ಹೆಬ್ಬಾಗಿಲ ಹತ್ರ ಇದ್ದಂತಹ ಕಾವಲಿದ್ದಂತಹ ಮಲ್ಲಿಕಾರ್ಜುನನ ಸೈನ್ಯಕ್ಕೂ ಹೊಯ್ಸಳರ ಸೈನ್ಯಕ್ಕೂ ಘೋರ ಯುದ್ಧವಾಗುತ್ತೆ. ರಕ್ತದ ಕಾಲುವೆನೇ ಅಲ್ಲಿ ಹರಿಲಿಕ್ಕೆ ಪ್ರಾರಂಭ ಆಗುತ್ತೆ. ಎರಡು ಕಡೆಗಳಲ್ಲೂ ಕೂಡ ಸಾಕಷ್ಟು ಜನ ಸಾಯ್ತಾರೆ. ಸದ್ಯಕ್ಕೆ ಕಥೆಯನ್ನು ನಿಲ್ಲಿಸಿರ್ತೀನಿ. ನಮಸ್ಕಾರ.